ವೀಕ್ಷಕರೇ, ಪ್ರೇಮಿಗಳಿಗೆ ತಮ್ಮ ಇಷ್ಟವಾದ ವ್ಯಕ್ತಿಗಳಿಗೆ ಹೇಗೆಗೂ ಪ್ರಪೋಸ್ ಮಾಡಬೇಕಂತ ಆಸೆ ಇರುತ್ತೆ. ಆದ್ರೆ ಜೀವವನ್ನೇ ಪಣಕ್ಕಿಟ್ಟು ವಿಚಿತ್ರವಾಗಿ ಪ್ರಪೋಸ್ ಮಾಡಿ ಮದುವೆ ಮನೆಗೆ ಹೋಗಬೇಕಾದವರು ಡೈರೆಕ್ಟ್ ಆಗಿ ನಾನೊಂದು ತೀರಾ ನೀನೊಂದು ತೀರಾ ಅಂತ ಪೊಲೀಸ್ ಠಾಣೆಗೆ ಹೋಗಿದ್ದಾರೆ. ಪ್ರೇಮಿಗಳಿಗೆ ತಮ್ಮ ಇಷ್ಟವಾದ ವ್ಯಕ್ತಿಗಳಿಗೆ ಹೇಗೇಗೋ ಪ್ರಪೋಸ್ ಮಾಡಬೇಕಂತ ಆಸೆ ಇರುತ್ತೆ. ಆದ್ರೆ ಜೀವವನ್ನೇ ಪಣಕ್ಕಿಟ್ಟು ವಿಚಿತ್ರವಾಗಿ ಪ್ರಪೋಸ್ ಮಾಡಿ ಮದುವೆ ಮನೆಗೆ ಹೋಗಬೇಕಾದವರು ಡೈರೆಕ್ಟ್ ಆಗಿ ನಾನೊಂದು ತೀರಾ ನೀನೊಂದು ತೀರಾ ಅಂತ ಪೊಲೀಸ್ ಠಾಣೆಗೆ ಹೋಗಿದ್ದಾರೆ. ಈಗ ಒಮ್ಮೆ ಊಹಿಸಿ ನೋಡಿ, ಭೂಮಿಯಿಂದ ಸುಮಾರು 1454 ಅಡಿ ಎತ್ತರ, ಕೆಳಗೆ ಲಕ್ಷಾಂತರ ಜನರು. ಒಂದು ತಪ್ಪು ಹೆಜ್ಜೆ ಎಂದರೆ ಕ್ಷಣಾರ್ಧದಲ್ಲಿ ಜೀವವೇ ಅಂತ್ಯ. ಅಂತಹ ಸ್ಥಳದಲ್ಲಿ ಒಬ್ಬ ಯುವಕ ತನ್ನ ಪ್ರೇಯಸಿಗೆ ಮದುವೆ ಪ್ರಪೋಸ್ ಮಾಡುತ್ತಾನೆ. ಅವಳು ಹೌದು ಎನ್ನುತ್ತಾಳೆ. ಆದರೆ ಅವರ ಪ್ರೇಮ ಕಥೆಯ ಮುಂದಿನ ಅಧ್ಯಾಯ ಮದುವೆಯಲ್ಲ, ಪೊಲೀಸರ ಬಂಧನ. ಈ ಘಟನೆ ಅಮೆರಿಕಾದ ನ್ಯೂಯಾರ್ಕ್ ನಗರದ ಪ್ರಸಿದ್ಧ ಎಂಪೈರ್ ಸ್ಟೇಟ್ ಬಿಲ್ಡಿಂಗ್ ಮೇಲೆ ನಡೆದಿದ್ದು ಜಗತ್ತಿನಾದ್ಯಂತ ಸುದ್ದಿಯಾಯಿತು. ಯಾರು ಈ ಜೋಡಿ? ಈ ಜೋಡಿಯ ಹೆಸರು ಏಂಜೆಲಾ ನಿಕೋಲೌ ಮತ್ತು ಇವಾನ್ ಕುಜ್ನೆಟ್ಸೋವ್. ಇವರು ಸಾಮಾನ್ಯ ಪ್ರವಾಸಿಗರಲ್ಲ. ಇವರು ರೂಫ್ ಟಾಪಿಂಗ್ ಅಥವಾ ಅರ್ಬನ್ ಕ್ಲೈಂಬಿಂಗ್ ಎನ್ನುವ ಅತ್ಯಂತ ಅಪಾಯಕಾರಿ ಸಾಹಸಕ್ಕಾಗಿ ವಿಶ್ವದಾದ್ಯಂತ ಪ್ರಸಿದ್ಧರಾಗಿದ್ದಾರೆ. ಅನುಮತಿ ಇಲ್ಲದೆ ಗಗನಚುಂಬಿ ಕಟ್ಟಡಗಳ ತುದಿಗೆ ಏರುವುದು, ಯಾವುದೇ ಸುರಕ್ಷಿತ ಹಗ್ಗವಿಲ್ಲದೆ ಫೋಟೋ ಮತ್ತು ವಿಡಿಯೋಗಳನ್ನು ಮಾಡುವುದು ಇವರ ಹವ್ಯಾಸ. ಈ ಜೋಡಿ ತಮ್ಮ ಸಾಹಸಗಳ ಮೂಲಕ ಸಾಮಾಜಿಕ ಜಾಲತಾಣಗಳಲ್ಲಿ ಲಕ್ಷಾಂತರ ಅನುಯಾಯಿಗಳನ್ನು ಹೊಂದಿದ್ದು, ಇವರ ಜೀವನವನ್ನು ಆಧರಿಸಿದ ನೆಟ್ಫ್ಲಿಕ್ಸ್ ಡಾಕ್ಯುಮೆಂಟರಿ ಸ್ಕೈ ವಾಕರ್ಸ್ ಅ ಲವ್ ಸ್ಟೋರಿ 2024ರಲ್ಲಿ ಬಿಡುಗಡೆಯಾಗಿ ದೊಡ್ಡ ಗಮನ ಸೆಳೆದಿತ್ತು. ಘಟನೆ ನಡೆದ ದಿನ 2026ರ ಜುಲೈ 1. ನ್ಯೂಯಾರ್ಕ್ ನಗರದಲ್ಲಿ ಎಲ್ಲವೂ ಸಾಮಾನ್ಯವಾಗಿತ್ತು. ಪ್ರವಾಸಿಗರು ಎಂದಿನಂತೆ ಎಂಪೈರ್ ಸ್ಟೇಟ್ ಬಿಲ್ಡಿಂಗ್ ವೀಕ್ಷಣೆಗೆ ಬರುತ್ತಿದ್ದರು. ಆದರೆ ಯಾರಿಗೂ ಗೊತ್ತಿರಲಿಲ್ಲ, ಅದೇ ಕಟ್ಟಡದ ಮೇಲ್ಭಾಗದಲ್ಲಿ ಇತಿಹಾಸದಲ್ಲೇ ಅಪಾಯಕಾರಿ ಪ್ರೇಮ ನಿವೇದನೆ ನಡೆಯಲಿತ್ತು. ತನಿಖೆಯ ಪ್ರಕಾರ ಈ ಜೋಡಿ ಸಾಮಾನ್ಯ ಪ್ರವಾಸಿಗರಂತೆ ಕಟ್ಟಡದೊಳಗೆ ಪ್ರವೇಶಿಸಿದರು. ನಂತರ ಸಾರ್ವಜನಿಕರಿಗೆ ಪ್ರವೇಶವಿಲ್ಲದ ನಿರ್ಬಂಧಿತ ಪ್ರದೇಶಕ್ಕೆ ಹೋಗಿ ಕಟ್ಟಡದ ಆಂಟಿನಾ ಸ್ಪೈರ್ ಕಡೆ ಏರಲು ಆರಂಭಿಸಿದರು. ಅವರು ಅಲ್ಲಿ ಹೇಗೆ ತಲುಪಿದರು ಎಂಬುದು ಇನ್ನೂ ತನಿಖೆಯಲ್ಲಿದೆ. ಸ್ವಲ್ಪ ಹೊತ್ತಿನ ನಂತರ ಹೆಲಿಕಾಪ್ಟರ್ ಕ್ಯಾಮೆರಾಗಳು ಇವರಿಬ್ಬರೂ ಪ್ರಪೋಸ್ ಮಾಡುವುದನ್ನು ಕ್ಯಾಪ್ಚರ್ ಮಾಡಿದರು. ಅವರು ಒಂದು ಕಪ್ಪು ಬ್ಯಾನರ್ ಅನ್ನು ತೆರೆದರು. ಅದರ ಮೇಲೆ ಹೀಗೆ ಬರೆಯಲಾಗಿತ್ತು: ವೆನ್ ದ ಪವರ್ ಆಫ್ ಲವ್ ಬೀಟ್ಸ್ ದ ಲವ್ ಆಫ್ ಪವರ್, ದ ವರ್ಲ್ಡ್ ನೋಸ್ ಪೀಸ್. ಅಂದರೆ ಪ್ರೀತಿಯ ಶಕ್ತಿ ಅಧಿಕಾರದ ಪ್ರೀತಿಯನ್ನು ಮೀರಿದಾಗ ಮಾತ್ರ ಜಗತ್ತಿಗೆ ಶಾಂತಿ ಸಿಗುತ್ತದೆ. ಸ್ವಲ್ಪ ಕೆಳಗಿನ ಲೋಹದ ವೇದಿಕೆಗೆ ಇಳಿದ ಇವಾನ್ ತನ್ನ ಬ್ಯಾಗಿನಿಂದ ಉಂಗುರ ತೆಗೆದನು. ಒಂದು ಮೊಣಕಾಲಿನ ಮೇಲೆ ಕುಳಿತು ಏಂಜೆಲಾಗೆ ಮದುವೆ ಪ್ರಪೋಸ್ ಮಾಡಿದನು. ಏಂಜೆಲಾ ಒಪ್ಪಿಗೆ ಸೂಚಿಸಿದಳು. ಇಬ್ಬರು ಒಬ್ಬರನ್ನೊಬ್ಬರು ಅಪ್ಪಿಕೊಂಡು ಮುತ್ತು ಕೊಟ್ಟರು. ಈ ದೃಶ್ಯ ಹೆಲಿಕಾಪ್ಟರ್ ಕ್ಯಾಮೆರಾಗಳಲ್ಲಿ ನೇರವಾಗಿ ಸೆರೆ ಹಿಡಿಯಲ್ಪಟ್ಟಿತು ಮತ್ತು ಕೆಲವೇ ನಿಮಿಷಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಯಿತು. ಆದರೆ ಪ್ರೇಮ ಕಥೆ ಅಲ್ಲಿಯೇ ಮುಗಿಯಲಿಲ್ಲ. ಈ ದೃಶ್ಯವನ್ನು ಗಮನಿಸುತ್ತಿದ್ದ ನ್ಯೂಯಾರ್ಕ್ ಪೊಲೀಸರು ಈಗಾಗಲೇ ಕಟ್ಟಡವನ್ನು ಸುತ್ತುವರೆದಿದ್ದರು. ಡ್ರೋನ್ಗಳು, ಹೆಲಿಕಾಪ್ಟರ್ಗಳು ಮತ್ತು ತುರ್ತು ರಕ್ಷಣಾ ಸಿಬ್ಬಂದಿಯನ್ನು ಸ್ಥಳಕ್ಕೆ ಕಳುಹಿಸಲಾಯಿತು. ಜೋಡಿ ಸುರಕ್ಷಿತವಾಗಿ ಕೆಳಗಿಳಿದ ತಕ್ಷಣ ಅವರನ್ನು ಬಂಧಿಸಲಾಯಿತು. ಅವರ ವಿರುದ್ಧ ಹಲವು ಗಂಭೀರ ಕೇಸ್ಗಳನ್ನು ದಾಖಲು ಮಾಡಿದ್ದಾರೆ. ಇನ್ನಷ್ಟು ಪ್ರೇಮಿಗಳು ಇಂತಹ ಹುಚ್ಚು ಸಾಹಸಕ್ಕೆ ಕೈಹಾಕಿ ಜೀವವನ್ನು ತೆಗೆದುಕೊಳ್ಳುವಂತಹ ಅಪಾಯಗಳಿವೆ ಎಂದು. ಅಂತೂ ಇಂತೂ ಇವರ ಪ್ರಪೋಸಲ್ ಹ್ಯಾಪಿ ಎಂಡಿಂಗ್ ಕಾಣಲಿಲ್ಲ. ಈ ಪ್ರೇಮಿಗಳ ಬಗ್ಗೆ ನೀವೇನಂತೀರಾ? ಇದೇ ಇವತ್ತಿನ ಸೆನ್ಸೇಷನಲ್ ನ್ಯೂಸ್ ಟೈಮ್. ಮತ್ತೆ ಇನ್ನೊಂದು ಹೊಸ ವಿಡಿಯೋದ ಜೊತೆ ಬರ್ತೀವಿ. ಅಲ್ಲಿವರೆಗೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.